ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವಾಗ ನಾನು ಸ್ನಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವಾಷಿಂಗ್ ಮಷಿನ್ಗೆ ಬಟ್ಟೆಗಳನ್ನು ಹಾಕಿದ್ದೆ. ಇವಾಗ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ನನ್ನ ತಮ್ಮ ವಾಷಿಂಗ್ ಮಷಿನ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾನೆ, ಕನೆಕ್ಷನ್ ಎಲ್ಲ ಅಂತಂದ್ಬಿಟ್ಟು. ಈಗ ಈ ವೈರ್ನ ಕಿಚನ್ ಪ್ಲಗ್ ಪಾಯಿಂಟಲ್ಲಿ ಕನೆಕ್ಷನ್ ಮಾಡ್ಕೊಳ್ತೀನಿ. ಇಲ್ಲೂ ಇದೆ, ಸ್ವಿಚ್ ಬೋರ್ಡ್ ಕಾಣಿಸ್ತಾ ಇರ್ಬೋದು, ಇದೆ. ಆದರೆ ಯಾಕೋ ಆಗಲಿಲ್ಲ ಅವತ್ತು. ಎಷ್ಟು ಟ್ರೈ ಮಾಡಿದ್ರು ಈ ಸ್ವಿಚ್ ಬೋರ್ಡ್ಗೆ ಈ ವೈರ್ ಅನ್ನೋದು ಸೆಟ್ ಆಗಲಿಲ್ಲ. ಹಾಗಾಗಿ ಕಿಚನಲ್ಲಿ ಟ್ರೈ ಮಾಡಿ ನೋಡಿದ್ವಿ, ಕಿಚನಲ್ಲಿ ಆಯಿತು. ಸರಿ ಬಿಡು, ಇನ್ನೇನು ಸದ್ಯಕ್ಕೆ ಒಂದು ಸ್ವಲ್ಪ ದಿನ ತಾನೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಈ ರೀತಿಯಾಗಿ ವಾಷಿಂಗ್ ಮಷಿನಲ್ಲಿ ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ. ನಂದು ಮಂತ್ಲಿ ಪೀರಿಯಡ್ ಮುಗ್ದಿತ್ತು, ಹಾಗಾಗಿ ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತಲ್ವ. ಯಾಕಂದರೆ ಮಂಡೇ ಬಂದು ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ, ನಾನು ರಾಮನ ಭಕ್ತೆ ಆಗಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತಲ್ವ. ಇನ್ನು ಮನೆ ಒರೆಸ್ಬೇಕು, ಬೆಡ್ಸ್ಬೆಡ್ನೆಲ್ಲ ವಾಶ್ ಮಾಡಬೇಕು, ಮತ್ತು ಮ್ಯಾಟ್ಸ್ನೆಲ್ಲ ವಾಶ್ ಮಾಡಬೇಕು, ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗಬೇಕು. ತುಂಬ ಅಂದರೆ ತುಂಬಾ ಕೆಲಸಗಳಿತ್ತು ಸ್ಯಾಟರ್ಡೆ ಮತ್ತು ಸಂಡೇ. ಮಾಮೂಲಿಯಾಗಿ ನಾನು 5 ಡೇಸ್ ಕಂಪ್ಲೀಟ್ ಆದಮೇಲೆ ಒಂದು 3 ಡೇಸಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಒಂದೊಂದು ದಿನ ಒಂದೊಂದು ಕೆಲಸ ಅಂತ ಮಾಡಿಕೊಂಡು ಒಂದು 3 ಡೇಸ್ ಟೈಮ್ ತಗೊಳ್ತಾ ಇದ್ದೆ. ಆದರೆ ಮಂಡೇನೇ ರಾಮರ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ನನಗೆ ಒಂದು 2 ಡೇಸೇ ಟೈಮ್ ಸಿಕ್ಕಿದ್ದು, ಸ್ಯಾಟರ್ಡೆ ಮತ್ತು ಸಂಡೇ. 2 ದಿನ ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಗ್ಯಾಪ್ ಇಲ್ಲದೆ ಒನ್ ಬೈ ಒನ್ ಅಂತ ಕೆಲಸಗಳು ಮಾಡ್ತಾನೆ ಇದ್ದೆ. ನೆಕ್ಸ್ಟ್ ಈಗ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದಾದಮೇಲೆ ಈಗ ಮಧ್ಯಾಹ್ನ ಒಂದು 2 ಗಂಟೆ ಆಗೋಗಿತ್ತು ಟೈಮು. ಆವಾಗ ನಾನು ಇನ್ನೇನು ಮಾಡಲಿ, ರೈಸು ಮತ್ತು ಸಾಂಬಾರು ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಇವಾಗ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಈ ಮನೆ ಕೆಲಸಗಳು ಅಂತ ನನಗೆ ಅಷ್ಟೇನು ಜಾಸ್ತಿಯಾಗಿ ಇರೋದಿಲ್ಲ, ಆದರೆ ನನಗೆ ಪ್ರತಿ ತಿಂಗಳು ಏನೋ ಒಂದು ರೀತಿಯಾಗಿ ನೋವಾಗ್ತಾ ಇರುತ್ತೆ. ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಯಾರ ಹತ್ರನೂ ಅಷ್ಟು ಬೇಗ ನಾನು ನನ್ನ ನೋವನ್ನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಲ್ರೆಡಿ ವಿಡಿಯೋಗಳಲ್ಲೂ ಸಹ ನಾನು ಹೇಳಿದ್ದೀನಿ, ನಾನು ಎಷ್ಟೇ ದೊಡ್ಡ ಕಷ್ಟ ಆಗಿರ್ಬೋದು ಆದಷ್ಟು ನಾನೇ ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತೀನಿ. ನಾನು ಅಷ್ಟಾಗಿ ಯಾರಿಗೂ ಹೇಳ್ಕೊಂಡು ನನ್ನಿಂದ ಇನ್ನೊಬ್ಬರಿಗೆ ನೋವು ಕೊಡೋದು ಯಾಕೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀನಿ. ಆದಷ್ಟು ನಾನು ನನ್ನ ನೋವನ್ನು ನಾನು ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ. ನಾನು ಪ್ರತಿ ತಿಂಗಳು ಅಷ್ಟೇ ನಾನು ಆದಷ್ಟು ತೋರಿಸ್ಕೊಳ್ಳೋದಕ್ಕೇ ಹೋಗೋದಿಲ್ಲ, ಒಳಗಡೆನೇ ಇಟ್ಕೊಂಡು ದುಃಖಿಸ್ಕೊಂಡು ಒಳಗಡೆನೇ ಇಟ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ಒಂದು ಸ್ವಲ್ಪ ಫೀಲ್ ಮಾಡ್ಕೊಳ್ತೀನಿ. ಅಷ್ಟು ಬಿಟ್ಟರೆ ನಾನು ಅಮ್ಮಗೂ ಸಹ ಹೇಳೋದಿಲ್ಲ. ಮದುವೆ ಆದಮೇಲೆ ನಾನು ಕೆಲವೊಂದಷ್ಟು ವಿಷಯಗಳನ್ನು ಇದುವರೆಗೂ ನಾನು ಅಮ್ಮ ಹತ್ರ ಶೇರ್ ಮಾಡಿಕೊಂಡೇ ಇಲ್ಲ. ಯಾಕಂದರೆ ಅದನ್ನು ಹೇಳಿದ್ರೆ ಅವರು ನೋವು ಪಡ್ತಾರೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸುಮಾರಷ್ಟು ನಾನು ನನ್ನ ನೋವನ್ನು ನಾನು ಒಳಗಡೆನೇ ಇಟ್ಕೊಂಡಿರ್ತೀನಿ. ಕೆಲವರು ಹೇಳ್ತಾರೆ ಹಾಗೆಲ್ಲ ಇಟ್ಕೊಳ್ಬಾರ್ದು, ಹೇಳ್ಕೊಂಬಿಡ್ಬೇಕು ಅಂತಂದ್ಬಿಟ್ಟು. ಈಗ ನೋಡಿ, ಒಬ್ಬ ಗೃಹಿಣಿ ಆದವಳು ತನ್ನ ಸಂಸಾರದ ಗುಟ್ಟನ್ನು ತನ್ನೊಳಗಡೆನೇ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಯಾವುದನ್ನು ಹೇಳಬೇಕು ಅದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು ಅದನ್ನು ಹೇಳಬಾರ್ದು. ಅದು ಒಳ್ಳೆ ಗೃಹಿಣಿಯರ ಲಕ್ಷಣ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳ್ಕೊಳ್ಳೋದಾದರೆ ಹೇಳ್ಕೊಳ್ತೀನಿ, ಹೇಳ್ಕೊಳ್ಬಾರ್ದು ಇಂಥದ್ದನ್ನು ಅನ್ನೋದನ್ನೆಲ್ಲ ನಾನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದನ್ನು ನಾನು ಒಂದು ಕೆಟ್ಟ ಗಳಿಗೆಗಳು ಅಂತ ಅಂದ್ಕೊಳ್ತೀನಿ. ಆ ಟೈಮಲ್ಲಿ ನಾವು ಆದಷ್ಟು ತಾಳ್ಮೆಯಿಂದ ಆ ಪರಿಸ್ಥಿತಿಯನ್ನು ನಿಭಾಯಿಸ್ಬಿಟ್ಟಿದ್ದೀವಿ ಅಂತಂದರೆ ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ಆ ಟೈಮಲ್ಲಿ ನಾವು ದುಡುಕಿ ಏನಾದರೂ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಲೈಫ್ ಲಾಂಗು ನಾವು ಪಶ್ಚಾತ್ತಾಪ ಪಡ್ತಾ ಇರಬೇಕಾಗುತ್ತೆ. ಮತ್ತು ಆ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೆ ಅವಕಾಶ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಆ ಕೆಟ್ಟ ಗಳಿಗೆಗಳಲ್ಲಿ ಆದಷ್ಟು ನಾವು ತಾಳ್ಮೆಯಿಂದ ಇದ್ದುಬಿಟ್ರೆ ಅದರಷ್ಟು ಒಳ್ಳೆಯದು ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ನನಗೆ ಚಿಕ್ಕಂದಿನಲ್ಲಿ ತುಂಬ ಅಂದರೆ ತುಂಬಾ ಕೋಪ ಇತ್ತು. ಯಾರಾದರೂ ಏನಾದರೂ ಒಂದು ಮಾತು ಅಂದುಬಿಟ್ಟಿದ್ದಾರೆ ಅಂತಂದರೆ ಸಡನ್ನಾಗಿ ತಿರುಗಿಸಿ ಎದುರಿಗೆದುರೆ ಅಂತ ಮಾತಾಡ್ತಾ ಇದ್ದೆ. ಆಮೇಲೆ ನಾನು ಈ ರಾಮಕೋಟಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ನನ್ನಲ್ಲಿ ಆ ಕೋಪ ಅನ್ನೋದು ಕಡಿಮೆ ಆಗ್ತಾ ಹೋಯಿತು. ಇವಾಗ ನನಗೇನಾದರೂ ಕೋಪ ಬಂತು ಅಂತಂದರೆ ನಾನು ಏನು ಮಾಡೋದಿಲ್ಲ, ಸೈಲೆಂಟ್ ಆಗಿಬಿಡ್ತೀನಿ. ನನ್ನ ಪಾಡು ನಾನು ಸುಮ್ಮನೆ ಇದ್ದುಬಿಡ್ತೀನಿ. ದುಃಖ ಆದರೂ ಅಷ್ಟೇ, ಕೋಪ ಬಂದರೂ ಅಷ್ಟೇ, ನನ್ನ ಪಾಡು ನಾನು ಸುಮ್ಮನೆ ಇದ್ದುಬಿಡ್ತೀನಿ. ಒಂದು ನಾನು ಮಾತಾಡೋದು ಅಂತಂದರೆ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ. ಅದು ಬಿಟ್ಟರೆ ಹೊರಗ್ನವ್ರ ಹತ್ರ ನಾನು ಯಾರ ಹತ್ರನೂ ಅಷ್ಟಾಗಿ ನನಗೇನಾದರೂ ಕೋಪ ಬಂದಿದೆ ಅಂತಂದರೆ ನಾನು ಸೈಲೆಂಟಾಗಿ ಸುಮ್ಮನೆ ಆಗ್ಬಿಡ್ತೀನಿ.
ಈಗ ನಾನು ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆಲ್ಲ ಆಯಿತು. ಅದೊಂದು ಸ್ವಲ್ಪ ವಿಸಿಲೆಲ್ಲ ಹೋಗಿ ತಣ್ಣಗಾಗಬೇಕಾಗಿತ್ತು. ಅಷ್ಟರೊಳಗಡೆ ಇಲ್ಲಿ ಶುಕ್ರವಾರ ದಿನ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ, ಅದೆಲ್ಲ ಒಣಗಿತ್ತು. ಇವಾಗ ಇದನ್ನೆಲ್ಲ ಮಡಚಿಟ್ಟು ಬೀರುವಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಬಿಸಿಲಲ್ಲೇ ಬಟ್ಟೆಗಳನ್ನು ಮಡಚಿಟ್ರೆ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಹಾಗಾಗಿ ನಾನು ಅಲ್ಲೇ ಸ್ಟ್ಯಾಂಡ್ ಮೇಲೇ ಮಡಚಿ ಅಲ್ಲೇ ಇಟ್ಕೊಂಡು ಎಲ್ಲ ಆಮೇಲೆ ತೊಗೊಂಬಂದು ಬೀರುವಲ್ಲಿ ಜೋಡಿಸಿಟ್ಕೊಳ್ತೀನಿ. ನೆಕ್ಸ್ಟ್ ಈಗ ಬಟ್ಟೆಗಳನ್ನೆಲ್ಲ ಮಡಚಿಟ್ಟು ಬೀರುವಲ್ಲಿ ಜೋಡಿಸಿಟ್ಟಿದ್ದಾದ್ಮೇಲೆ ಇವಾಗ ಇಲ್ಲಿ ಕುಕ್ಕರ್ನಲ್ಲಿ ವಿಸಿಲೆಲ್ಲ ಹೋಗಿ ಕುಕ್ಕರ್ ಅನ್ನೋದು ತಣ್ಣಗಾಗಿತ್ತು. ಇವಾಗ ಟೊಮೊಟೊ ಬಾತು ಅಷ್ಟೇ ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ. ಇವಾಗ ಊಟ ಮಾಡಿಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ನೆಕ್ಸ್ಟ್ ಬೇರೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು. ಇಷ್ಟಕ್ಕೆ ನನಗೆ ಒಂದು 2:45 ಆಗಿತ್ತು ಟೈಮು. ಇಷ್ಟು ಅಡುಗೆ ಎಲ್ಲ ಮಾಡಿ ಮತ್ತು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 2:45 3 ಗಂಟೆ ಏನೋ ಆಗಿತ್ತು. ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಸೌಂಡ್ಗಳು ಬರ್ತಾ ಇದ್ದರೆ ಅದನ್ನ ಇಗ್ನೋರ್ ಮಾಡಿ, ಯಾಕಂದರೆ ಇವಾಗ ಒಂದು 12 ಗಂಟೆಯಿಂದ 12:30 ಟೈಮ್ ಆಗಿದೆ. ಈ ಟೈಮಲ್ಲಿ ನಮ್ಮ ಮನೆಯಲ್ಲೂ ಅಷ್ಟೇ ಇಂಟೀರಿಯರ್ ವರ್ಕ್ ಅನ್ನೋದು ನಡೀತಾ ಇದೆ ಅಲ್ವಾ. ಹಾಗೆ ಕೆಳಗಿನ ಮನೆಯಲ್ಲೂ ಯಾರೋ ಇಂಟೀರಿಯರ್ ವರ್ಕ್ ಅನ್ನೋದು ಮಾಡಿಸ್ತಾ ಇದ್ದಾರೆ. ಅವರು ಬಿಟ್ಟರು ಅಂತಂದರೆ ಇವ್ರು ಸ್ಟಾರ್ಟ್ ಮಾಡ್ಕೊತಾರೆ, ಇವ್ರು ಬಿಟ್ಟರು ಅಂತಂದರೆ ಅವ್ರು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹೋಗ್ಲಿ ಇವ್ರದ್ದೆಲ್ಲ ಸೌಂಡ್ ಮಾಡೋದೆಲ್ಲ ಸ್ಟಾಪ್ ಆಗಿದೆ, ವಾಯ್ಸ್ ಓವರ್ ಕೊಡೋಣ ಅಂತ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಕೆಳಗಿನ ಮನೆಯವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೋಡೆ ಕೊರಿಯೋದು ಮತ್ತು ಮೊಳೆಗಳು ಹೊಡೆಯೋದು ಟಕ ಅಂತಂದ್ಬಿಟ್ಟು. ಹಾಗಾಗಿ ಸೌಂಡುಗಳೇನಾದರೂ ಬರ್ತಾ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ 3 ಗಂಟೆ ಮೇಲೆ ಮನೆಯಲ್ಲಿ ಎಷ್ಟು ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಹಾಗೆ ಒಂದು ಸಲ ನೋಡಿಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಆಮೇಲೆ ಬಂದು ಟೀ ಮಾಡಿ ಟೀ ಅವ್ರಿಗೆಲ್ಲ ಕೊಟ್ಟು ನಾವು ಕುಡಿದು ಆಮೇಲೆ ಒಂದು 5 ಗಂಟೆ ಮೇಲೆ ಟೆರೇಸ್ ಮೇಲೆ ಕಸ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು. ಹಾಗಾಗಿ ಇವಾಗ ಟೆರೇಸ್ ಮೇಲೆ ಬಂದು ಕಸ ಗುಡಿಸ್ತಾ ಇದ್ದೀನಿ. ಹಾಗೆ ನನಗೇನಾದರೂ ಯಾವಾಗಲಾದರೂ ಕಷ್ಟ ಆಗ್ತಿದೆ ಮತ್ತು ನನಗೆ ಯಾಕೆ ಈ ರೀತಿಯಾಗಿ ದೇವ್ರು ಕಷ್ಟ ಕೊಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದ್ದಾಗ ನಾನೇ ಆವಾಗ ಸಮಾಧಾನ ಮಾಡ್ಕೊಳ್ತೀನಿ. ಅದು ಯಾವ ರೀತಿಯಾಗಿ ಅಂತಂದರೆ ಇವಾಗ ನೋಡಿ ಶ್ರೀರಾಮ ಮತ್ತು ಸೀತಾದೇವಿ ಇವರು ದೇವರುಗಳು, ಇವ್ರಿಗೆ ಇಷ್ಟೊಂದು ಕಷ್ಟ ಬಂದಿರಬೇಕಾದ್ರೆ ಇವರೇ 14 ವರ್ಷ ವನವಾಸ ಮಾಡಿದ್ದಾರೆ ಅಂತಂದರೆ ಇನ್ನು ನಾವು ಮನುಷ್ಯರು ನಮಗೆ ಎಷ್ಟು ಕಷ್ಟಗಳು ಬರಬೇಕು. ಅವರೇ ಅಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತಂದರೆ ನಾವು ಅನುಭವಿಸೋದ್ರಲ್ಲಿ ತಪ್ಪೇನಿದೆ ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಫ್ಯಾಮ್ಲಿಗಳು ಅಂತಂದ ಮೇಲೆ ಒಂದಲ್ಲ ಒಂದು ಮಾತುಕತೆಗಳು, ಮನಸ್ತಾಪಗಳು, ಕೋಪಗಳು ಬಂದು ಹೋಗ್ತಾ ಇರುತ್ತೆ. ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಕೆಲವೊಂದು ರಿಲೇಷನ್ಶಿಪ್ಗಳನ್ನ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು ನಿಭಾಯಿಸಲೇಬೇಕು, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಕೆಲವೊಂದಷ್ಟು ರಿಲೇಷನ್ಸ್ನ ನಾನು ಏನು ಮಾಡ್ತೀನಿ ಅಂತಂದರೆ ಮಾತುಕತೆ ಬಂತು ಅಂತಂದರೆ ಫಸ್ಟ್ ನಾನು ಮೊಬೈಲ್ಸಲ್ಲಿ ನಂಬರ್ಸ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕೋದಾಗಿರ್ಬೋದು ಮತ್ತು ಅವರಿಂದ ದೂರ ಇದ್ಬಿಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತೀನಿ. ಆ ಒಂದು ಕೆಟ್ಟ ಗಳಿಗೆ ನಾವು ದೂರ ಹೋದಷ್ಟು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ ಈ ಹಿಂದಿನ ಕಾಲದಲ್ಲೆಲ್ಲ ಈ ಫೋನುಗಳೆಲ್ಲ ಇರಲಿಲ್ಲ. ಆವಾಗ ಈ ರೀತಿಯಾಗಿ ನಾವು ಅವ್ರನ್ನ ಮಾತಾಡಬೇಕು ಇವ್ರನ್ನ ಮಾತಾಡಬೇಕು ಅಂತಂದರೆ ಒಂದು ಕಾಲ್ ಮಾಡಿಬಿಟ್ಟು ಮಾತಾಡ್ತೀವಿ. ಅದೇ ರೀತಿಯಾಗಿ ಮನಸ್ತಾಪಗಳು ಬಂತು ಅಂದರೂ ಅಷ್ಟೇ ಒಂದು ಕಾಲ್ ಮಾಡಿ ಜಗಳ ಮಾಡ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಈ ಫೋನ್ಸ್ ಅನ್ನೋದೇ ಇರ್ತಾ ಇರಲಿಲ್ಲ. ಕೋಪ ಬಂದರು ತಾಪ ಬಂದರು ಅವರವರೇ ಮನೆಗಳಲ್ಲಿ ಬೈಕೊಂಡು ಸುಮ್ಮನೆ ಇರ್ತಾಯಿದ್ರು. ಅದೇ ಇವತ್ತಿನ ದಿನಗಳಲ್ಲಾದರೆ ಕೋಪ ಬಂತು ಅಂತಂದರೆ ಒಂದು ಕಾಲ್ ಮಾಡಿ ಜಗಳ ಮಾಡ್ತೀವಿ. ಹಾಗಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಏನಾದರೂ ನಮಗೆ ಯಾರ ಮೇಲಾದರೂ ಕೋಪ ಬಂತು ಅಂತಂದರೆ ಅವರನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅವರಿಂದ ಒಂದು ಸ್ವಲ್ಪ ದೂರ ಇದ್ಬಿಟ್ಟಿದ್ದೀವಿ ಅಂತಂದರೆ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದರಿಂದ ಏನು ಯೂಸ್ ಆಗುತ್ತೆ ನಮಗೆ ಅಂತಂದರೆ ಇವಾಗ ಈ ಒಂದು ಕೆಟ್ಟ ಗಳಿಗೆಯಲ್ಲಿ ನಾವು ದೂರ ಇದ್ದೀವಿ ಅಂತಂದರೆ ಯಾವುದೋ ಒಂದು ಶುಭ ಸಮಾರಂಭದಲ್ಲಾಗಿರ್ಬೋದು ಮತ್ತು ಕೆಲವೊಂದಷ್ಟು ಫಂಕ್ಷನ್ಗಳಲ್ಲಾಗಿರ್ಬೋದು ಯಾವಾಗಾದರೂ ಫೇಸ್ ಟು ಫೇಸ್ ಸಿಕ್ಕಿದಾಗ ಚೆನ್ನಾಗಿದ್ದೀರಾ ಅಂತಂದ್ಬಿಟ್ಟು ಏನಾದರೂ 1-2 ಮಾತು ಮಾತಾಡೋದಕ್ಕಾದರೂ ಅವಕಾಶ ಇರುತ್ತೆ. ಅದೇ ನಾವು ದ್ವೇಷಕ್ಕೆ ದ್ವೇಷ ಅಂತ ಬೆಳೆಸ್ಕೊತಾ ಹೋಗ್ತಾ ಇದ್ರೆ ನಾವು ಯಾವತ್ತಿಗೂ ಅಷ್ಟೇ ಒಂದಾಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಈ ರೀತಿಯಾಗಿ ನಾನು ನನಗೆ ಕಷ್ಟಗಳು ಬಂದಾಗ ಮತ್ತು ದುಃಖ ಆದಾಗ ಕೋಪ ಬಂದಾಗೆಲ್ಲ ನನಗೆ ನಾನೇ ಈ ರಾಮರು ಯಾವ ರೀತಿಯಾಗಿ ನಡ್ಕೊಂಡು ಬಂದಿದ್ದಾರೆ ಅಂತಂದ್ಬಿಟ್ಟು ಅವರ ದಾರಿಯನ್ನು ನೆನೆಸ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟ್ ಆಮೇಲೆ ಸಾಟರ್ಡೆ ನೈಟ್ ಅಡುಗೆ ಮಾಡಿದ್ದು, ಪಾತ್ರೆ ವಾಶ್ ಮಾಡಿದ್ದು ಮತ್ತು ಕಿಚನ್ ಕ್ಲೀನ್ ಮಾಡಿದ್ದು ಇದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮ್ಯಾಟ್ಸ್ನೆಲ್ಲ ನೆನೆಸಿಡಬೇಕಾಗಿತ್ತು. ನಾನು ಮ್ಯಾಟ್ಸ್ನೆಲ್ಲ ನೈಟೇ ಬಿಸಿನೀರಲ್ಲಿ ನೆನೆಸಿಟ್ಬಿಡ್ತೀನಿ. ಬೆಳಗ್ಗೆಗೆ ನೀಟಾಗಿ ಒಂದು ಬ್ರಷ್ ಮಾಡಿದ್ರೆ ನೀಟಾಗಿ ಕೊಳೆ ಎಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ಆವಾಗ ನೆನೆಸಿಟ್ಟು ಅವಾಗೇ ವಾಶ್ ಮಾಡೋದಕ್ಕೆ ಹೋದರೆ ಕೊಳೆ ಎಲ್ಲ ನೀಟಾಗಿ ಹೋಗೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ನೆಕ್ಸ್ಟ್ ಈಗ ಸಂಡೇ ಮಾರ್ನಿಂಗು ಮನೆ ಕಸ ಗುಡಿಸಿ ಟಿಫನ್ ಮಾಡಿ ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಈಗ ಮನೆ ಒರೆಸ್ತಾ ಇದ್ದೀನಿ.
ನಾನು ಯಾವಾಗಲಾದರೂ ಕೆಲವೊಂದು ಟೈಮಲ್ಲಿ ಅಂದ್ಕೊಳ್ತಾ ಇರ್ತೀನಿ ಕೆಲಸಗಳೇನೋ ಕಡಿಮೆ ಇದೆ ಆದರೂ ಯಾಕೆ ನಾನು ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇರ್ತೀನಿ. ಆವಾಗ ನಾನು ಯೋಚನೆ ಮಾಡ್ತಾ ಇರ್ತೀನಿ ನನಗೇನು ಅಂತಂದರೆ ಕೆಲಸಗಳನ್ನು ಮಾಡಿದ್ಮೇಲೆ ಅದು ನೀಟಾಗಿ ಮಾಡಬೇಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇಲ್ಲ ಅಂತಂದರೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ಈ ಕೆಲಸನ ಸರಿಯಾಗಿ ಮಾಡಿಲ್ಲ ಅಂತಂದ್ಬಿಟ್ಟು ಮನಸ್ಸಲ್ಲಿ ಏನೋ ಒಂದು ರೀತಿಯಾಗಿ ಗೊಂದಲ ಆಗ್ತಾ ಇರುತ್ತೆ. ಈ ಕೆಲಸ ಮಾಡಿದ್ದೀನಿ ಅಂತಂದಮೇಲೆ ನನಗೆ ಮನಸ್ಸೊಂದು ರೀತಿಯಾಗಿ ಸಮಾಧಾನವಾಗಿರಬೇಕು, ಆವಾಗ ನನಗೆ ಒಂದು ಸಮಾಧಾನ ಸಿಗೋದು. ಈ ರೀತಿಯಾಗಿ ಮಾಡೋಕ್ಕೆ ಹೋದರೆ ತುಂಬ ಅಂದರೆ ತುಂಬಾ ಟೈಮ್ ತಗೊಳುತ್ತೆ ಅಲ್ವಾ. ನೆಕ್ಸ್ಟ್ ಈಗ ಮನೆ ಒರೆಸಿದ್ದೆಲ್ಲ ಆದಮೇಲೆ ಈಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಂತೂ ಈ ಟಾಯ್ಲೆಟ್ ತುಂಬ ಅಂದರೆ ತುಂಬಾ ಚಿಕ್ಕದು. ಈ ರೀತಿಯಾಗಿ ಯಾವಾಗಲಾದರೂ ಬಟ್ಟೆಗಳನ್ನು ವಾಶ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೇ ಸೈಡಲ್ಲೇ ಕೂತ್ಕೊಂಡು ವಾಶ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸರಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ವಾಶ್ ಮಾಡೋಣ ಅಂತಂದರೆ ಆಗೋದಿಲ್ಲ. ಒಂದು 4-5 ಬಟ್ಟೆಗಳನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಎದ್ದು ಬಂದು ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಇಲ್ಲ ಮಲಗಿಬಿಟ್ಟು ಹೋಗಿ ಆಮೇಲೆ ವಾಶ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ವಾಶ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಇಕ್ಕಟ್ಟಾಗಿ ಟಾಯ್ಲೆಟನ್ನು ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಸಹ ಆರ್ಕಿಟೆಕ್ಟ್ ಇಂಜಿನಿಯರೇ ಅಲ್ವಾ, ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ ನಿಮಗೇನಾದರೂ ಈ ರೀತಿಯಾಗಿ ಅಪಾರ್ಟ್ಮೆಂಟ್ಗಳು ಪ್ಲ್ಯಾನ್ ಮಾಡೋದಕ್ಕೆ ಯಾರಾದರೂ ಕೊಟ್ಟಿದ್ದಾರೆ ಅಂತಂದರೆ ಒಂದು ಸ್ವಲ್ಪ ಟಾಯ್ಲೆಟನ್ನು ದೊಡ್ಡದಾಗಿ ಮಾಡಿ, ಈ ರೀತಿಯಾಗಿ ಲೇಡೀಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು, ಇಲ್ಲಾಂದರೆ ಆ ಕಮೋಡ್ನ ತೊಗೊಂಡೋಗಿ ಒಂದು ಸೈಡ್ಗೆ ಹಾಕಿದರೆ ಚೆನ್ನಾಗಿರ್ತಿತ್ತು. ತೊಗೊಂಬಂದು ಸೆಂಟ್ರಲ್ಲಿ ಹಾಕಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಇಕ್ಕಟ್ಟಲ್ಲಿ ಒಂದೇ ಮೂಮೆಂಟಲ್ಲೇ ಕೂತ್ಕೊಂಡು ಬಟ್ಟೆಗಳನ್ನು ವಾಶ್ ಮಾಡಬೇಕಾಗುತ್ತೆ. ನನಗಂತೂ ಇಲ್ಲೊಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ನಮ್ಮನೆಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ನೋಡಬೇಕಾಗುತ್ತೆ. ನೆಕ್ಸ್ಟ್ ಈಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿದ್ದಾಯಿತು. ಈಗ ಇಲ್ಲಿ ಕಿಚನ್ ಯುಟಿಲಿಟಿ ವಾಲ್ ಮೇಲೆ ಒಣಗಾಕ್ತಾ ಇದ್ದೀನಿ. ನಮ್ಮ ಮಾಸ್ಟರ್ ಬೆಡ್ರೂಮು ಬಾಲ್ಕನಿ ಇದೆ ಅಲ್ವಾ, ಅಲ್ಲೆಲ್ಲ ಫಿಲ್ ಆಗೋಗಿದೆ. ಆ ಬೆಡ್ ಸ್ಪ್ರೆಡ್ಗಳು ಮತ್ತು ನಮ್ಮ ಬಟ್ಟೆಗಳೆಲ್ಲ ಫಿಲ್ ಆಗೋಗಿದೆ. ಇಲ್ಲೊಂದು ಖಾಲಿ ಇತ್ತು, ಇಲ್ಲೇ ಹಾಕೋಣ ಬಿಡು ಅಂತಂದ್ಬಿಟ್ಟು ಇಲ್ಲೇ ಎಲ್ಲ ಒಣಗಾಕ್ತಾ ಇದ್ದೀನಿ. ಒಣಗಾಕಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಈಗ ದೇವ್ರ ಸಾಮಾನೆಲ್ಲ ತೆಗಿತಾ ಇದ್ದೀನಿ. ಇಷ್ಟಕ್ಕೆ ನನಗೆ ಒಂದು ಮಧ್ಯಾಹ್ನ 3 ಗಂಟೆ ಆಗಿತ್ತು. ಮಧ್ಯಾಹ್ನ ಅಡುಗೆ ಮಾಡಿದ್ದು ನಾನು ಶೇರ್ ಮಾಡಲಿಲ್ಲ, ಯಾಕಂದರೆ ವಿಡಿಯೋ ಮಾಡಿಕೊಂಡು ನಾವು ಕೆಲಸಗಳನ್ನು ಮಾಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಅಡುಗೆ ಮಾಡಿದ್ದು ಶೇರ್ ಮಾಡಲಿಲ್ಲ. ಅನ್ನ ಸಾಂಬಾರು ಏನೋ ಮಾಡಿದೆ. ಮಾಡಿದ್ದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ನಾನು ದೇವ್ರ ಸಾಮಾನೆಲ್ಲ ಬೆಳಗೋದಕ್ಕೆ ತೆಗಿತಾ ಇದ್ದೀನಿ. ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ದೇವ್ರ ಸಾಮಾನುಗಳನ್ನು ಬೆಳಗಬೇಕಾದ್ರೆ ತಲೆಗೆ ಸ್ನಾನ ಮಾಡಿಕೊಂಡೇ ಬೆಳಗಬೇಕಾ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಹಾಗೇನಿಲ್ಲ, ನಾನೇನು ಮಾಡ್ತೀನಿ ಅಂತಂದರೆ ತಲೆಗೆ ಎಣ್ಣೆಯನ್ನು ಇಟ್ಕೊಂಡಿರ್ತೀನಿ. ಹಾಗಾಗಿ ನಾನು ಆ ತಲೆ ಸ್ನಾನ ಮಾಡಿಕೊಂಡು ನಾನು ದೇವ್ರ ಸಾಮಾನುಗಳನ್ನು ಬೆಳಗ್ತೀನಿ. ತಲೆಗೆ ಎಣ್ಣೆ ಇಟ್ಕೊಂಡಿಲ್ಲ ಅಂತಂದರೆ ಮೈಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನುಗಳನ್ನು ಬೆಳಗೋದು. ಹಾಗೆ ಅರಿತಾ ಹಮ್ಮು ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತ್ 25ಗೆ ನನ್ನ ಮಗಳದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಅಡ್ವಾನ್ಸ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಲಿತಿಕಾ ಗೌಡ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಪುಟ. ಹಾಗೆ ನನಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಮಾಡ್ತಾನೆ ಇರ್ತೀರಾ, ನೀವು ದೇವ್ರ ಸಾಮಾನುಗಳನ್ನು ಏನೇನು ಯೂಸ್ ಮಾಡಿ ವಾಶ್ ಮಾಡ್ತೀರಾ ಅಂತಂದ್ಬಿಟ್ಟು. ನಾನು ಮೊದಲಿಗೆ ಹುಣಸೆಹಣ್ಣು ಮತ್ತು ಉಪ್ಪಿಂದ ಒಂದು ಸಲ ವಾಶ್ ಮಾಡಿ ನೀರಿಂದ ತೊಳಿತೀನಿ. ಅದಾದಮೇಲೆ ಸಬೀನಾ ಪೌಡ್ರಿಂದ ಒಂದು ಸಲ ಉಜ್ಜಿ ನೀರಿಂದ ತೊಳಿತೀನಿ. ಅದಾದಮೇಲೆ ನಾನು ಕೊನೆಯದಾಗಿ ರಾಗಿ ಹಸಿಟ್ಟಿಂದ ಉಜ್ಜಿ ಆಮೇಲೆ ದೇವ್ರ ಸಾಮಾನುಗಳನ್ನು ತೊಳೆಯೋದು. ಈ ರೀತಿಯಾಗಿ ಮಾಡೋದ್ರಿಂದ ನೀವು ದೇವ್ರ ಸಾಮಾನುಗಳನ್ನು ಒಂದು 15 ದಿನ ಹಾಗೆ ಇಟ್ಟರು ಶೈನಿಂಗ್ ಹೊಳಿತಾ ಇರುತ್ತೆ. ಈ ರೀತಿಯಾಗಿ ದೇವ್ರ ಸಾಮಾನುಗಳನ್ನು ವಾಶ್ ಮಾಡೋದ್ರಿಂದ ಟೈಮ್ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಬೋದು, ಆದರೆ ಒಂದು 15 ದಿನ ಹಾಗೇ ಇಟ್ಟರು ದೇವ್ರ ಸಾಮಾನುಗಳು ಪಳಪಳ ಅಂತ ಹೊಳಿತಾ ಇರುತ್ತೆ. ಇನ್ನು ಬೇರೆ ಮೆಥಡಲ್ಲೆಲ್ಲ ನಾವು ದೇವ್ರ ಸಾಮಾನುಗಳನ್ನು ವಾಶ್ ಮಾಡ್ಬೋದು ಈಸಿಯಾಗಿ, ಆದರೆ ನಾನು ಬೇರೆ ಯಾವ ಮೆಥಡಲ್ಲೂ ನಾನು ಟ್ರೈ ಮಾಡಿಲ್ಲ. ಮೊದಲಿಂದನೂ ನಾನು ಇದೇ ರೀತಿಯಾಗಿ ದೇವ್ರ ಸಾಮಾನುಗಳನ್ನು ವಾಶ್ ಮಾಡೋದು. ನಾನು ಆಲ್ರೆಡಿ 1-2 ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು.
ಈ ವಿಡಿಯೋನ ನಾನು ಸಂಡೇ ನೈಟೇ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿದ್ದೆ. ಮಂಡೇ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಮಂಡೇ ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರತಿಷ್ಠಾಪನೆ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಆಗಲಿಲ್ಲ. ಮನೆಯಲ್ಲಿ ಕೆಲಸಗಳು ಮತ್ತು ಪೂಜೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಇದರಲ್ಲೇ ಸರಿ ಹೋಯಿತು. ಆಮೇಲೆ ನನಗೂ ಅಷ್ಟೇ ಸುಸ್ತಾಗ್ತಾಯಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ಕೊಟ್ಟರೆ ಆಯಿತು ಅಂತಂದ್ಬಿಟ್ಟು ನಾನು ಮಂಗಳವಾರ ಕೊಡ್ತಾ ಇರೋದು. ಈಗ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಒಂದು ಡ್ರೈ ಕ್ಲಾತಿಂದ ಈ ದೇವ್ರ ಸಾಮಾನುಗಳೆಲ್ಲ ನೀಟಾಗಿ ಒರೆಸಿ ಇವಾಗ ಇದಕ್ಕೆ ಗಂಧ ಕುಂಕುಮ ಇಡೋದಕ್ಕೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಎಷ್ಟೊಂದು ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀಯಮ್ಮ, ಒಂದು ಸಂಸಾರ ಇಟ್ಕೊಂಡಂಗೆ ಇಟ್ಕೊಂಡಿದ್ದೀಯ. ಅಂದರೆ ನಾವು ಪಾತ್ರೆ ಸಾಮಾನುಗಳನ್ನು ಇಟ್ಕೊಳ್ತೀವಲ್ಲ ಕಿಚನಲ್ಲಿ, ಆ ರೀತಿಯಾಗಿ ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀಯ ನೀನು ಅಂತ ಹೇಳ್ತಾಯಿದ್ರು. ನನಗೆ ಯಾರಾದರೂ ಬಂದು ನೀವು ಏನು ಕೆಲಸ ಮಾಡಿದ್ರೆ ನಿಮಗೆ ತೃಪ್ತಿ ಅನ್ನೋದು ಸಿಗುತ್ತೆ ಅಂತ ಕೇಳಿದ್ರೆ ನನಗೆ ದೇವ್ರ ಸೇವೆ ಮಾಡೋದ್ರಲ್ಲಿ ನನಗೆ ತೃಪ್ತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿನೇ ನನಗೆ ದೇವ್ರ ಸಾಮಾನುಗಳನ್ನ ಕಲೆಕ್ಟ್ ಮಾಡಿಟ್ಕೊಳ್ಳೋದು ಮತ್ತು ದೇವ್ರಿಗೆ ಅಲಂಕಾರ ಮಾಡೋದು ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನನ್ನ ಮೊದಲಿಂದನೂ ಅಷ್ಟೇ ಈ ಅಭ್ಯಾಸ ನನಗೆ ಸುಮಾರು ನನಗೆ ಬುದ್ಧಿ ಬಂದಾಗಿಂದ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮನೆಯಲ್ಲೆಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ನಿಮ್ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ರಿ ಮತ್ತು ಹೊಸ್ಲು ಮುಂದೆ ದೀಪ ಎಲ್ಲ ಹಚ್ಚಿದ್ರ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಇದು ಬಂದು ನಾನು ಪ್ರತಿ ಶುಕ್ರವಾರ ಈ ಗಾಜಿನ ಬಾಕ್ಸ್ಗೆ 5 ರೂಪೀಸ್ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂತಂದರೆ ನಮ್ಮ ಮನೆ ವಾರ ಬಂದುಬಿಟ್ಟು ಶುಕ್ರವಾರ, ನಮ್ಮ ಮನೆ ದೇವ್ರು ಬಂದುಬಿಟ್ಟು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು. ಮತ್ತು ಎಲ್ಲಿರೋದು ಅಂತಂದರೆ ಕದ್ರಿಯಲ್ಲಿರೋದು. ನಾವು ಕದ್ರಿಗೆ ಹೋದಾಗ ಅಂದರೆ ವರ್ಷಕ್ಕೊಂದ್ಸಲ ಕದ್ರಿಗೆ ಹೋಗ್ತೀವಲ್ವ, ಆವಾಗ ಈ ಒಂದು ಬಾಕ್ಸಲ್ಲಿರುವಂತಹ ಕಾಯಿನ್ಸು ಮತ್ತು ದುಡ್ಡು ಮತ್ತು ಹರಕೆ ಏನಾದರೂ ಕಟ್ಟಿದರೆ ಹರಕೆ ಗಂಟು ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಕದ್ರಿಯಲ್ಲಿ ಉಂಡಿಗೆ ಹಾಕ್ಬಿಡ್ತೀವಿ. ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು. ಇವಾಗ ಮಂಟಪದಲ್ಲಿ ಎಲ್ಲ ದೇವ್ರ ಸಾಮಾನುಗಳನ್ನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಶನಿವಾರ ಮತ್ತು ಭಾನುವಾರ ಈ ರೀತಿಯಾಗಿತ್ತು ಫ್ರೆಂಡ್ಸ್ ನನ್ನ ದಿನಚರಿ ಕೆಲಸಗಳು. ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಇಂದಿನ ದಿನ ಕೆಲಸಗಳೆಲ್ಲ ಈ ರೀತಿಯಾಗಿತ್ತು. ಇನ್ನು ಮಂಡೇ ಯಾವ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಇನ್ನು ಈ ವಿಡಿಯೋನ ನಾನು ಈಗಲೇ ವಾಯ್ಸ್ ಓವರ್ ಕೊಟ್ಟು ಈಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪಾಗಿ ಅನಿಸಿದರೆ ಮತ್ತು ನಾನು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮತ್ತು ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಹಾಗೆ ಆ ಅಯೋಧ್ಯೆಯ ಶ್ರೀ ಜಾನಕಿ ರಾಮರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತಂದ್ಬಿಟ್ಟು ನಾನು ಆ ರಾಮದೇವರನ್ನು ಕೇಳ್ಕೊಳ್ತೀನಿ.